ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಚೈತ್ರ. ಫ್ರೆಂಡ್ಸ್, ನಾಮಕರಣದ ವ್ಲಾಗ್ ಯಾರಾದರೂ ನಾನು ನೋಡಿಲ್ಲ ಅಂದರೆ ಅಪ್ಲೋಡ್ ಮಾಡಿದ್ದೀನಿ, ವಾಚ್ ಮಾಡಿ. ನಾಮಕರಣ ಅದಾದಮೇಲೆ ಎಲ್ಲ ಮನೆಗೆ ಬಂದ್ವಿ. ಜುವೆಲ್ಸ್ ಎಲ್ಲ ಏನಿತ್ತು ಅದನ್ನು ನಾವು ಮೇಕಪ್ ಆರ್ಟಿಸ್ಟ್ ಅವ್ರಿಗೆ ವಾಪಸ್ ಕೊಡಬೇಕಾಯಿತು. ಸೊ ಅವರಿರೋದು ಜಯನಗರಲ್ಲಿ, ತುಮಕೂರು ಜಯನಗರಲ್ಲಿ. ಸೊ ಹಾಗೆ ಅವ್ರಿಗೆ ಕೊಟ್ಬಿಟ್ಟು ಅದೇ ಆದಮೇಲೆ ತುಮಕೂರಿಗೆ ಹೋಗಿ ತುಂಬ ವರ್ಷ ಆಗಿತ್ತಲ್ಲ, ನಾವು ಫಸ್ಟ್ ಹೋಗ್ತಾ ಇದ್ದಿದ್ದ ಪ್ಲೇಸ್ ಸ್ನ್ಯಾಕ್ಸ್ ಆ್ಯಂಡ್ ಡಿಲೈಟ್ಸ್. ಅಲ್ಲಿ ಗೋಬಿ ಮಂಚೂರಿ ಎಲ್ಲ ತುಂಬ ಚೆನ್ನಾಗಿ ಮಾಡೋರು, ಪಾನಿಪುರಿ ಎಲ್ಲನೂ ಅಷ್ಟೇ ಅಲ್ಲಿ ಚೆನ್ನಾಗಿರುತ್ತೆ. ಅಲ್ಲಿ ತಿನ್ಕೊಂಬರೋಣ ಅಂದ್ಬಿಟ್ಟು ನಾನು ಮತ್ತು ನನ್ನ ಕಸಿನ್ಸು, ನನ್ನ ಹಸ್ಬೆಂಡ್ ಎಲ್ಲರೂ ಹೋಗಿದ್ವಿ. ತುಂಬ ದಿವಸ ಆಗಿತ್ತು, ಅಲ್ಲಿ ತುಂಬ ದಿವಸ ಅಲ್ಲ, ತುಂಬ ವರ್ಷಗಳೇ ಆಗಿಬಿಟ್ಟಿತ್ತು. ಸೊ ಹಾಗೆ ಗೋಬಿ ಮಂಚೂರಿ ಹಾಗೆ ಮಸಾಲೆ ಪುರಿ ಎಲ್ಲ ತಿನ್ಕೊಂಡ್ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಎದುರುಗಡೆ ಮಿಲ್ಕ್ ಶೇಕ್ಸ್ ಎಲ್ಲ ಸಿಗುತ್ತೆ ಅಲ್ಲಿ. ನನ್ನ ತಂಗಿ ಮಿಲ್ಕ್ ಶೇಕ್ಸ್ ಕುಡಿಬೇಕು, ಅವಳಿಗೆ ಸ್ವಲ್ಪ ಹೆಡೇಕ್ ಇದೆ, ವರ್ಕ್ ಟೆನ್ಷನ್ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಅವ್ರು ಕೊಡೋಷ್ಟು ತುಂಬಾ ಲೇಟಾಗಿತ್ತು. ನಾನು ಮತ್ತು ನನ್ನ ಹಸ್ಬೆಂಡು ಸ್ಟ್ರಾಬೆರಿ ಮಿಲ್ಕ್ ಶೇಕು, ಹಾಗೆ ನನ್ನ ತಂಗಿ ವೆನಿಲಾ, ಇನ್ನೊಬ್ಳು ತಂಗಿ ಕಿಟ್ ಕ್ಯಾಟ್ ಚಾಕ್ಲೇಟ್ ಮಿಲ್ಕ್ ಶೇಕ್ ತಗೊಂಡಿದ್ಲು. ಬಟ್ ಅವನೇ ಇಲ್ಲ, ಚಾರಿಕ್. ಹಾಯ್ ಬಾಯ್ಬಿ ಗರ್ಲ್. ಏನು ಪಿಂಕಿ ಪಿಂಕಿ ಕನ್ನಡಕ ಹಾಕೊಂಡು ಮೊಬೈಲ್ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹಾಂ, ನಾವು ಪಾಪುಗೆ ಒಂದು ಫ್ರಾಕ್ ಹಾಕ್ಬಿಟ್ಟು ಫೋಟೋಸ್ ತೆಗಿಯೋಣ, ನೋಡೋಣ ಹಿಂಗೆ ಕಾಣಿಸ್ತಾನೆ ಅಂತ ಅಂದ್ಬಿಟ್ಟು ಒಂದು ಚಿಕ್ಕದು ತೊಗೊಂಬಂದಿದೆ. ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದ್ದ, ಹುಡುಗಿ ಥರನೂ ಕಾಣಿಸ್ತಿದ್ದೆ. ಇದು ಆ್ಯಕ್ಚುಲಿ ಪಿಂಕ್ ಕಲರ್ ಸೆಟ್ಟು ಎಲ್ಲ ಫುಲ್ಲು ಗಿಫ್ಟ್ ಕೊಟ್ಟಿದ್ದಿದ್ದು ಅಪ್ಪನ ಫ್ರೆಂಡ್ ಒಬ್ಬರು. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ವೀಡಿಯೋಸ್ ಎಲ್ಲ ತೆಗಿಬೇಕಾದ್ರೆ ನನ್ನ ತಮ್ಮ ಇದ್ದವನು ನನಗೆ ಸ್ವಲ್ಪ ಕ್ಯಾಮ್ರಾ ಶೈ, ಯೂಟ್ಯೂಬ್ಗೆ ಹಾಕ್ತೀನಿ ತಡಿ ಅಂತ ಸುಮ್ಮನೆ ರೇಗಿಸ್ತಾ ಇದ್ದೆ. ನನ್ನ ಮಗನ ಎಲ್ಲ ತುಂಬ ಚೆನ್ನಾಗಿ ಆಟಾಡಿಸ್ತಾಯಿದ್ರು ನನ್ನ ಕಸಿನ್ಸ್ ಎಲ್ಲ. ಹಾಗೆ ರಿಲೇಟಿವ್ಸ್ ಕಸಿನ್ಸ್ ಎಲ್ಲರೂ ಇದ್ರಲ್ವಾ. ನಾವು ನಾನ್ ವೆಜ್ ತಿನ್ನೋದ್ರಿಂದ ಅವರು ತುಂಬ ವರ್ಷ ಆದಮೇಲೆ ಆ್ಯಕ್ಚುಲಿ ಬಂದಿದ್ದು, ಮನೆಗೆ ಗೃಹಪ್ರವೇಶದಲ್ಲಿ ಬಂದಿದ್ದು. ಸೊ ಆಫ್ಟರ್ 10 to 12 years ಆದಮೇಲೆ ಎಲ್ಲರೂ ಬಂದಿರೋದು, ಅವ್ರ ಫ್ಯಾಮಿಲಿ ಎಲ್ಲ. ಸೊ ನಮಗೂ ಎಲ್ಲ ಖುಷಿ ಆಗ್ತಿತ್ತು ಕಸಿನ್ಸ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಅದಕ್ಕೆ ಇವತ್ತು ಅಪ್ಪ ಅಮ್ಮ ಎಲ್ಲ ನಾನ್ ವೆಜ್ ತರಿಸಿದ್ರು. ನಾನು ಕಬಾಬ್ಗೆ ಎಲ್ಲ ಕಲಸಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೆ. ಇದು ನನ್ನ ತಮ್ಮ ವೀಡಿಯೋ ಮಾಡ್ತಾ ಇದ್ದಾನೆ. ಹಾಗೆ ನಮ್ಮಮ್ಮ ಎಲ್ಲ ಮಟನ್ ಸಾಂಬಾರೆಲ್ಲ ಮಾಡ್ತಾಯಿದ್ರು. ನಮ್ಮ ಆಂಟಿ ಎಲ್ಲ ಅದಕ್ಕೇನೇನು ಬೇಕೋ ಎಲ್ಲ ಕಟ್ ಮಾಡಿಕೊಡೋದು, ಬಿಡಿಸ್ಕೊಡೋದು, ಎಲ್ಲ ಸೊಪ್ಪೆಲ್ಲ ಈರುಳ್ಳಿ ಹಚ್ಕೊಡೋದೆಲ್ಲ ಮಾಡ್ತಾಯಿದ್ರು. ಆ್ಯಕ್ಚುಲಿ ಅಮ್ಮ ಆಗಲೇ ಮಟನ್ ಸಾಂಬಾರು ರೆಡಿ ಆಲ್ಮೋಸ್ಟ್ ಮಾಡೇ ಬಿಟ್ಟಿದ್ರು. ನಾನು ಕಬಾಬ್ಗೆ ಕಲಸೋಣ ಅಂತ ಕಲಿಸ್ತಾ ಇದ್ದೆ. ಇದು ಯಾವುದೋ ಬೇರೆ ಪೌಡ್ರ್ ಕೊಟ್ಬಿಡ್ತಾರೆ, ಫುಲ್ಲು ಕೆಂಪು ಕೆಂಪಿಗೆ ಇದೆ. ನೀನು ಎಷ್ಟು ಮೊಟ್ಟೆ ಹಾಕಿದ್ರೂ ಅದು ಗಟ್ಟಿನೇ ಆಗ್ತಾಯಿದೆ. ಅದಕ್ಕೆ ಏನಪ್ಪ ಮಾಡೋದು ಅಂದ್ಕೊಂಡೆ. ಸರಿ ನೋಡೋಣ, ಅದು ಹಾಕಿ ನೋಡೋಣ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ಹೇಗೋ ಧೈರ್ಯದ ಮೇಲೆ ಕಲಿಸ್ತಾ ಇದ್ದೀನಿ. ಬಟ್ ಕಲರೆಲ್ಲ ಸ್ವಲ್ಪ ಓವರೇ ಫುಡ್ ಕಲರ್ ಆ್ಯಡ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಆಮೇಲೆ ನಾವು ಅದು ಖಾರ ಒಂಚೂರು ಇರಲಿಲ್ಲ, ಸ್ವಲ್ಪ ಆ್ಯಡ್ ಮಾಡಿದ್ವಿ. ಬೇರೆಯವ್ರು ತಿನ್ನಲ್ಲ, ನಾವು ಖಾರ ತಿಂತೀವಿ, ಬಟ್ ನನ್ನ ಕಸಿನ್ಸ್ ಅಷ್ಟು ಖಾರ ತಿನ್ನಲ್ಲ, ಹಾಗಾಗಿ ಅವರಿಗೆಲ್ಲ ಕಮ್ಮಿನೇ ಮಾಡಿದ್ದೆ. ಸಂಜೆಗೆ ಇದು ನಾನು ಚಿಕನ್ ಮಂಚೂರಿ ಥರ ಮಾಡಿದ್ದೆ. ಗ್ರೀನ್ ಚಿಲ್ಲಿ ಪೇಸ್ಟ್ ಎಲ್ಲ ಹಾಕಿಬಿಟ್ಟು ಈರುಳ್ಳಿ ಎಲ್ಲ ಸೇಮ್ ಮಂಚೂರಿಗೆ ಹೇಗೆ ಮಾಡ್ತೀವಿ ಕರೆದಾದ್ಮೇಲೆ ಅದೇ ಥರ ಮಾಡಿದ್ದೆ. ಸಕ್ಕತ್ತಾಗಿ ಬಂದಿತ್ತು. ನೀವು ಯಾರಾದರೂ ಹೊಸದಾಗಿ ಆ ಥರ ಕಲ್ತಿದ್ರೆ ಕಬಾಬ್ ಮಾಡೋದಲ್ಲ, ಆ ಥರನೂ ಒಂದು ಸತಿ ಮಾಡ್ಕೊಂಡು ನೋಡಿ. ಆ ಥರ ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಸಕ್ಕತ್ತಾಗಿರುತ್ತೆ. ಕಬಾಬ್ಗಿನ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕಿಬಿಟ್ಟು ಬೇಕಾದ್ರೆ ಸಾಸಸ್ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಬೋದು ಇದ್ದರೆ, ಇಲ್ಲಾಂದ್ರೂ ಓಕೆ, ಸಕ್ಕತ್ತಾಗಿ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಉಪ್ಪು ಖಾರ ಎಲ್ಲ ಸಕ್ಕತ್ತಾಗಿ ಹಿಡಿದಿರುತ್ತೆ ಕಬಾಬ್ಗೆ. ಒಂದೊಂದು ಸತಿ ಉಪ್ಪು ಖಾರ ಅಷ್ಟಕ್ಕಷ್ಟೇ ಇದ್ದಾಗ ಈ ಥರ ಮಾಡೋದ್ರಿಂದ ಸಕ್ಕತ್ತಾಗಿರುತ್ತೆ. ನಮ್ಮ ಆಂಟಿನೂ ಎಲ್ಲ ಕರೀತಾ ಇದ್ದಾರೆ. ಇಲ್ಲೆಲ್ಲ ಮುದ್ದೆ ರೆಡಿ ಆಯಿತು. ಇಲ್ಲಿ ಕಬಾಬ್, ಇಲ್ಲಿ ಬಿರಿಯಾನಿ, ಇದು ಮಟನ್ ಸಾಂಬಾರ್, ಇದು ರಸಮ್.
ಬಿರಿಯಾನಿ ಬಿಸಿ ಬಿಸಿ ಬಿರಿಯಾನಿ ಸಖತ್ತಾಗಿ ಘಮ ಘಮ ಅಂತ ಬರ್ತಾ ಇದೆ. ದಮ್ ಬಿರಿಯಾನಿ. ಈವ್ನಿಂಗಿಗೆ ನಾನು ಅದು ಚಿಕನ್ದು ರೆಸಿಪಿ ಮಾಡಿದ್ದೆ. ಏನದು ಗೋಬಿ ಮಂಚೂರಿ ಥರ ನಾನು ಮಾಡಿದ್ದೆ. ಅದಕ್ಕೆ ಹೆಸರು ಏನು ಅಂತ ಚಿಕನ್ ಮಂಚೂರಿ ಅಂತಲೇ ಇಟ್ಕೊಂಡಿದ್ದೀನಿ ನಾನು. ನನ್ನ ರೆಸಿಪಿ ಓನ್ ರೆಸಿಪಿ ಎಲ್ಲ ಸಂಜೆ ವರ್ಕ್ ಮಾಡ್ತಾಯಿದ್ರು ನನ್ನ ಕಸಿನ್ಸ್, ನನ್ನ ತಂಗಿ ಎಲ್ಲರೂ. ಇವರು ನನ್ನ ಚಿಕ್ಕಪ್ಪ ಪಾಪುನ ಎತ್ಕೊಂಡಿದ್ದಾರೆ. ಅವ್ನು ಫುಲ್ಲು ಸೆಕೆ ಆಗಿರೋದ್ರಿಂದ ಅಳ್ತಾ ಇದ್ದ. ಸೊ ಹಾಗಾಗಿ ಬಟ್ಟೆ ಎಲ್ಲ ರಿಮೂವ್ ಮಾಡಿದ್ವಿ ಅಷ್ಟೇ. ಸೆಕೆಯಲ್ಲಿ ತಡೆಯೋಕ್ಕಾಗ್ತಾ ಇರಲಿಲ್ಲ, ತುಂಬಾ ಸೆಕೆ ಆಗ್ತಾಯಿತ್ತು. ಆ್ಯಕ್ಚುಲಿ ಅವನಿಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಬೇಗ ಅಲರ್ಜಿ ಆಗ್ತಾನೆ. ಅದಕ್ಕೆ ಸ್ವಲ್ಪ ಅವನಿಗೆ ಬಟ್ಟೆ ಎಲ್ಲ ಕಮ್ಮಿನೇ ತುಮಕೂರಲ್ಲಿ ಆಗ್ತಾಯಿದೆ. ಇದು ನಮ್ಮ ಬೇಬಿ ಚಾರ್ವಿಕ್ ಅಂತೂ ಫುಲ್ ಆಟ ಆಡ್ತಾ ಇದ್ದ. ಅವನಿಗೆ ಆಟ ಆಡ್ಸೋರು, ಎತ್ಕೊಂಡು ಓಡಾಡೋರು ಇದ್ದರೆ ಅವನಿಗೆ ಸಿಕ್ಕಾಪಟ್ಟೆ ಖುಷಿ. ಅಳೋದಾಗಲಿ ಆ ಥರದ್ದೆಲ್ಲ ಏನೂ ಮಾಡಲ್ಲ. ಅವ್ನಿಗೆ ಸುಮ್ಮನೆ ಎಲ್ಲ ಕುಂಡಿಸ್ಬಿಟ್ರೆ ಅಳೋದವನು ಎಲ್ಲ ಎತ್ಕೊಂಡು ಆಡ್ತಾರೆ. ತುಂಬ ಎಂಜಾಯ್ ಮಾಡ್ತಾನೆ. ನನ್ನ ಕಸಿನ್ಸ್ ಎಲ್ಲ ಇದ್ರಲ್ಲ, ಎಲ್ಲರೂ ಮಾತಾಡ್ಸೋದು ಆಟ ಆಡ್ಸೋದೆಲ್ಲ ಇದರಿಂದ ಎಲ್ಲರೂ ಎತ್ಕೊಳ್ಳೋದ್ರಿಂದ ಫುಲ್ ಖುಷಿಯಾಗಿದ್ದ. ನೆಕ್ಸ್ಟ್ ಡೇನೂ ನಾವು ಅಲ್ಲಿದ್ವಿ. ಎಲ್ಲಿಗೆ ಹೋಗಿದ್ವಿ, ಹಾಗೆ ಯಾವಾಗ ಹೊರಟ್ವಿ ಅಂತ ಎಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ಯಾವಾಗಲೂ ವ್ಲಾಗ್ನೆಲ್ಲ ವಾಚ್ ಮಾಡ್ತಾಯಿರಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಸಿ ಆನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.